ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಏನಾದರೂ ಕರೆದ್ರೆ ಹೋಗ್ತೀರಾ? ಇಲ್ಲ, 100% ಇಲ್ಲ. ಬಿಕಾಸ್ ನನಗೆ ನಾನು ಪಟ್ಟಂತ ಏನಾದರೂ ಒಂದು ಹೇಳ್ಬಿಡ್ತೀನಿ ಆ್ಯಂಡ್ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಯೂಸ್ ಆಗುತ್ತೆ. ಸೊ ನನ್ನಿಂದ ನಾನು ಖಂಡಿತ ಒಂದು 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 ಶೋಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಅನ್ನೋ ಬಿಗ್ ಬಾಸ್ ಅನ್ನೋ ಶೋಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಅನ್ನೋ ನಂಬಿಕೆ ಇಲ್ಲ. ಐ ಆಮ್ ಯೂಸ್ಲೆಸ್ ಪರ್ಸನ್ ದಟ್ ವೇ. ಮ್ಯಾಮ್ ಹೀಗೆ ಹೇಳ್ತಾನೆ ತುಂಬ ಜನ ಲೈಕ್ ಕೋಟಿ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಸೊ ಅದು ಹೇಗೆ ಕನ್ವಿನ್ಸ್ ಆಗಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಿಮಗೇನಾದರೂ ಕನ್ವಿನ್ಸ್ ಮಾಡೋರು ಬಂದರೆ ಅಕಸ್ಮಾತ್ ನಿಮ್ಮ ಮಗಳೇ ಇಲ್ಲಿ ತನಕ ಅಂತೂ ಮಾಡಿಲ್ಲ. ಆ್ಯಂಡ್ ನೆವರ್ ಸೇ ನೆವರ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ಅಲ್ಲ, ನೆವರ್ ಸೇ ನೆವರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಬಟ್ ನನ್ನ ಪ್ರಕಾರ ಇಲ್ಲ. ಹವೆವರ್ ನೀವೀಗ ಹೇಳಿದ್ರಲ್ಲ, ಇಲ್ಲ ನಾನು ಯಾವತ್ತೂ ಹೋಗಲ್ಲ, ಆದರೆ ಹೋಗಿ ಬರೋರು ನನಗೆ ತುಂಬ ಜನ ಗೊತ್ತಿದ್ದಾರೆ ಆ್ಯಂಡ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಂಗೆ ಅವ್ರು ಬಹಳ ಇಷ್ಟ. ಫಾರ್ ಎಕ್ಸಾಂಪಲ್ ವಾಸುಕಿ ವೈಭವ್, ಅರುಣ್ ಸಾಗರ್, ನಿಧಿ ಸುಬ್ಬಯ್ಯ, ಇವರೆಲ್ಲ ನನ್ನ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ದೆಮ್. ಅವ್ರು ಬಿಗ್ ಬಾಸ್ ಅನ್ನೋ ಒಂದು ಫಾರ್ಮ್ಯಾಟ್ ಅಲ್ಲ ಶೋ ಬಗ್ಗೆ ತುಂಬ ಚೆನ್ನಾಗೇ ಮಾತಾಡ್ತಾರೆ ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊಳ್ಳೋದು ನಂಗೆ ಬಹಳ ಇಷ್ಟ. ಬಟ್ ನಾನಂತೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ. ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗೂ ಇದ್ದೀರಾ, ಸೊ ಹಾಗಾಗಿ ಅರ್ತಿದ್ದೀರಾ ನೀವು ಅದ್ರ ಬಗ್ಗೆ ಏನು ಅನ್ನೋಂಥದ್ದು ಗೊತ್ತು, ಹಾಗಾಗಿ ಉತ್ತರ ಕೊಟ್ಟಿದ್ದೀರಾ. ಬಟ್ ರಿಯಾಲಿಟಿ ಶೋಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಬಿಗ್ ಬಾಸ್. 100% ಹೌದು. ಜಡ್ಜ್ ಮಾತ್ರ ಅಲ್ಲ, ಅದು ಕಲೆದ ವಿಚಾರ. ಬಿಗ್ ಬಾಸಲ್ಲಿ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್. ಇಟ್ಸ್ ಅ ಗೇಮ್. ರಿಯಾಲಿಟಿ ಶೋ ನಾನು ಮಾಡಿರೋದು ಯಾವತ್ತೂ ಒಂದು ಗೇಮ್ ಆಗಿ ನೋಡೋಕ್ಕಾಗಲ್ಲ. ಅದು ನಮ್ಮ ಕಲೆನ ಪ್ರದರ್ಶನೆ ಮಾಡೋವಂಥದ್ದು ವೇದಿಕೆಗಳು. ಬಹಳ ವ್ಯತ್ಯಾಸ. ಇಲ್ಲ, ಐ ಡೋಂಟ್ ಫಾಲೋ ಇಟ್. ಸಾರಿ. ಥ್ಯಾಂಕ್ ಯು. ನಿಮ್ಮ ಸಿನಿಮಾ ಸಾರಾಂಶಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಮ್ಯಾಮ್. ನಾವು ನೋಡ್ತೀವಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಶ್ರುತಿ ಹರಿಹರನ್ ಅವರ ಮಾತು. ಮತ್ತೆ ಮತ್ತೊಂದು ವಿಭಿನ್ನ ಪಾತ್ರದ ಮೂಲಕ ಸಾರಾಂಶ ಸಿನಿಮಾ ಮೂಲಕ ಅವರು ಬರ್ತಿದ್ದಾರೆ. ಎಲ್ಲರೂ ಈ ಒಂದು ಚಿತ್ರಣ ನೋಡಲೇಬೇಕು ಅನ್ನೋಂಥದ್ದು ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಚೇತನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಏನಾದರೂ ಕರೆದ್ರೆ ಹೋಗ್ತೀರಾ? ಇಲ್ಲ, 100% ಇಲ್ಲ. ಬಿಕಾಸ್ ನನಗೆ ನಾನು ಪಟ್ಟಂತ ಏನಾದರೂ ಒಂದು ಹೇಳ್ಬಿಡ್ತೀನಿ ಆ್ಯಂಡ್ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಯೂಸ್ ಆಗುತ್ತೆ. ಸೊ ನನ್ನಿಂದ ನಾನು ಖಂಡಿತ ಒಂದು 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 ಶೋಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಅನ್ನೋ ಬಿಗ್ ಬಾಸ್ ಅನ್ನೋ ಶೋಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಅನ್ನೋ ನಂಬಿಕೆ ಇಲ್ಲ. ಐ ಆಮ್ ಯೂಸ್ಲೆಸ್ ಪರ್ಸನ್ ದಟ್ ವೇ. ಹೀಗೆ ಹೇಳ್ತಾನೆ ತುಂಬ ಜನ ಲೈಕ್ ಕೋಟಿ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಸೊ ಅದು ಹೇಗೆ ಕನ್ವಿನ್ಸ್ ಆಗಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಿಮಗೇನಾದರೂ ಕನ್ವಿನ್ಸ್ ಮಾಡೋರು ಬಂದರೆ ಅಕಸ್ಮಾತ್ ನಿಮ್ಮ ಮಗಳೇ ಇಲ್ಲಿ ತನಕ ಅಂತೂ ಮಾಡಿಲ್ಲ. ಆ್ಯಂಡ್ ನೆವರ್ ಸೇ ನೆವರ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ಅಲ್ಲ, ನೆವರ್ ಸೇ ನೆವರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಬಟ್ ನನ್ನ ಪ್ರಕಾರ ಇಲ್ಲ. ಹವೆವರ್ ನೀವೀಗ ಹೇಳಿದ್ರಲ್ಲ, ಇಲ್ಲ ನಾನು ಯಾವತ್ತೂ ಹೋಗಲ್ಲ, ಆದರೆ ಹೋಗಿ ಬರೋರು ನನಗೆ ತುಂಬ ಜನ ಗೊತ್ತಿದ್ದಾರೆ ಆ್ಯಂಡ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಂಗೆ ಅವ್ರು ಬಹಳ ಇಷ್ಟ. ಫಾರ್ ಎಕ್ಸಾಂಪಲ್ ವಾಸುಕಿ ವೈಭವ್, ಅರುಣ್ ಸಾಗರ್, ನಿಧಿ ಸುಬ್ಬಯ್ಯ, ಇವರೆಲ್ಲ ನನ್ನ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ದೆಮ್. ಅವ್ರು ಬಿಗ್ ಬಾಸ್ ಅನ್ನೋ ಒಂದು ಫಾರ್ಮ್ಯಾಟ್ ಅಲ್ಲ ಶೋ ಬಗ್ಗೆ ತುಂಬ ಚೆನ್ನಾಗೇ ಮಾತಾಡ್ತಾರೆ ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊಳ್ಳೋದು ನಂಗೆ ಬಹಳ ಇಷ್ಟ. ಬಟ್ ನಾನಂತೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ. ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗೂ ಇದ್ದೀರಾ, ಸೊ ಹಾಗಾಗಿ ಅರ್ತಿದ್ದೀರಾ ನೀವು ಅದ್ರ ಬಗ್ಗೆ ಏನು ಅನ್ನೋಂಥದ್ದು ಗೊತ್ತು, ಹಾಗಾಗಿ ಉತ್ತರ ಕೊಟ್ಟಿದ್ದೀರಾ. ಬಟ್ ರಿಯಾಲಿಟಿ ಶೋಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ಬಿಗ್ ಬಾಸ್. 100% ಹೌದು. ಜಡ್ಜ್ ಮಾತ್ರ ಅಲ್ಲ, ಅದು ಕಲೆದ ವಿಚಾರ. ಬಿಗ್ ಬಾಸಲ್ಲಿ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್. ಇಟ್ಸ್ ಅ ಗೇಮ್. ರಿಯಾಲಿಟಿ ಶೋ ನಾನು ಮಾಡಿರೋದು ಯಾವತ್ತೂ ಒಂದು ಗೇಮ್ ಆಗಿ ನೋಡೋಕ್ಕಾಗಲ್ಲ. ಅದು ನಮ್ಮ ಕಲೆನ ಪ್ರದರ್ಶನೆ ಮಾಡೋವಂಥದ್ದು ವೇದಿಕೆಗಳು. ಬಹಳ ವ್ಯತ್ಯಾಸ. ಇಲ್ಲ, ಐ ಡೋಂಟ್ ಫಾಲೋ ಇಟ್. ಸಾರಿ. ಥ್ಯಾಂಕ್ ಯು. ನಿಮ್ಮ ಸಿನಿಮಾ ಸಾರಾಂಶಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಮ್ಯಾಮ್. ನಾವು ನೋಡ್ತೀವಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಶ್ರುತಿ ಹರಿಹರನ್ ಅವರ ಮಾತು. ಮತ್ತೆ ಮತ್ತೊಂದು ವಿಭಿನ್ನ ಪಾತ್ರದ ಮೂಲಕ ಸಾರಾಂಶ ಸಿನಿಮಾ ಮೂಲಕ ಅವರು ಬರ್ತಿದ್ದಾರೆ. ಎಲ್ಲರೂ ಈ ಒಂದು ಚಿತ್ರಣ ನೋಡಲೇಬೇಕು ಅನ್ನೋಂಥದ್ದು ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಚೇತನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.